ಸ್ವಾಗತ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ನಾವು ಕೇಳುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆಗೆ ಉತ್ತರಿಸಿ. ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇವೆ. ಬನ್ನಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಆಪ್ಷನ್ ಎ ಕೊಡಗು, ಬಿ ಚಳ್ಳಕೆರೆ, ಸಿ ಬೀದರ್, ಡಿ ಗದಗ. ಸರಿಯಾದ ಉತ್ತರ ಆಪ್ಷನ್ ಬಿ ಚಳ್ಳಕೆರೆ. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಎಂದರೆ ಚಳ್ಳಕೆರೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮವಾಗಿ ಸಿಮೆಂಟ್ ಕಾರ್ಖಾನೆಯು ಎಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ ಮುಂಬೈ, ಬಿ ದೆಹಲಿ, ಸಿ ಬೆಂಗಳೂರು, ಡಿ ಮದ್ರಾಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಮದ್ರಾಸ್. ಭಾರತದಲ್ಲಿ ಪ್ರಥಮವಾಗಿ ಸಿಮೆಂಟ್ ಕಾರ್ಖಾನೆಯು ಮದ್ರಾಸ್ನಲ್ಲಿ ಪ್ರಾರಂಭವಾಯಿತು. ಮೂರನೇ ಪ್ರಶ್ನೆ, ಸೀತಾಮಾತೆ ಯಾವ ರಾಜ್ಯದಲ್ಲಿ ಹುಟ್ಟಿದರು? ಆಪ್ಷನ್ ಎ ಕಿಷ್ಕಿಂಧ, ಬಿ ಕಾಶಿ, ಸಿ ಚಿತ್ರಕೂಟ, ಡಿ ಮಿಥಿಲಾ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮಿಥಿಲಾ ರಾಜ್ಯ. ಸೀತಾಮಾತೆ ಮಿಥಿಲಾ ರಾಜ್ಯದಲ್ಲಿ ಹುಟ್ಟಿದರು. ನಾಲ್ಕನೇ ಪ್ರಶ್ನೆ, ರೆಗೂರ್ ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ? ಆಪ್ಷನ್ ಎ ಕಡಲೆಕಾಯಿ, ಬಿ ಹತ್ತಿ, ಸಿ ತಂಬಾಕು, ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ರೆಗೂರ್ ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಐದನೇ ಪ್ರಶ್ನೆ, ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗೆ ಮೂಲ ಯಾವುದು? ಆಪ್ಷನ್ ಎ ಹೈಡೆಲ್, ಬಿ ಗಾಳಿ, ಸಿ ನ್ಯೂಕ್ಲಿಯಸ್, ಡಿ ಥರ್ಮಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಥರ್ಮಲ್. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗೆ ಮೂಲ ಅಂದರೆ ಥರ್ಮಲ್. ಅದೇ ರೀತಿ ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಗೆ ಮೂಲ ಎಂದರೆ ನೀರು. ಆರನೇ ಪ್ರಶ್ನೆ, ರಬ್ಬರ್ ಅನ್ನು ಯಾವ ದೇಶ ಹೆಚ್ಚಾಗಿ ಉತ್ಪಾದಿಸುತ್ತದೆ? ಆಪ್ಷನ್ ಎ ಚೀನಾ, ಬಿ ರಷ್ಯಾ, ಸಿ ಥೈಲ್ಯಾಂಡ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ರಬ್ಬರ್ ಅನ್ನು ಥೈಲ್ಯಾಂಡ್ ದೇಶ ಹೆಚ್ಚಾಗಿ ಉತ್ಪಾದಿಸುತ್ತದೆ. ಏಳನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಸೋಯಾಬೀನ್ ಅನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ, ಸಿ ರಾಜಸ್ಥಾನ, ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಭಾರತದ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಅನ್ನು ಉತ್ಪಾದಿಸುತ್ತಾರೆ. ಎಂಟನೇ ಪ್ರಶ್ನೆ, ನಾಯಿ ಕಚ್ಚಿದಾಗ ಯಾವ ಹಣ್ಣನ್ನು ಸೇವಿಸಬಾರದು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಬಿ ಸೇಬು, ಸಿ ಮಾವಿನ ಹಣ್ಣು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮಾವಿನ ಹಣ್ಣು. ನಾಯಿ ಕಚ್ಚಿದಾಗ ಮಾವಿನ ಹಣ್ಣು ಸೇವಿಸಬಾರದು. ಒಂಬತ್ತನೇ ಪ್ರಶ್ನೆ, ಮೊಸರಿಗೆ ಸಕ್ಕರೆ ಬೆರೆಸಿ ತಿಂದರೆ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಬಿ ಮಲಬದ್ಧತೆ, ಸಿ ಮಧುಮೇಹ, ಡಿ ಮೂತ್ರಕೋಶದ ಕಾಯಿಲೆ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಕೋಶದ ಕಾಯಿಲೆ. ಮೊಸರಿಗೆ ಸಕ್ಕರೆ ಬೆರೆಸಿ ತಿಂದರೆ ಮೂತ್ರಪಿಂಡದ ಕಾಯಿಲೆ ವಾಸಿಯಾಗುತ್ತದೆ. 10ನೇ ಪ್ರಶ್ನೆ. ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಆಪ್ಷನ್ಸ್ ಎ ರಷ್ಯಾ, ಬಿ ಚಿಲಿ, ಸಿ ಜಪಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲಿ. ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಳಿ ಚಿಲಿ ದೇಶದಲ್ಲಿ ಕಂಡು ಬರುತ್ತದೆ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.